ಎಲ್ಲರಿಗೂ ನಮಸ್ಕಾರ. ಪಾತ್ರೆಗಳ ಕರ್ಕಶ ಶಬ್ದ ತಡರಾತ್ರಿವರೆಗೂ ಬರುತ್ತಿತ್ತು. ಅಡಿಗೆ ಮನೆಯಿಂದ ಅಮ್ಮ ಅಡಿಗೆ ಮನೆಯಲ್ಲಿದ್ದಾಳೆ. ಮನೆಯ ಮೂವರು ಸೊಸೆಯಂದಿರು ನಿದ್ರಿಸಲು ಹೋಗಿದ್ದಾರೆ. ಅಮ್ಮ ಇನ್ನೂ ಅಡಿಗೆ ಮನೆಯಲ್ಲಿಯೇ ಇದ್ದಾಳೆ. ಅಮ್ಮನ ಕೆಲಸ ಇನ್ನೂ ಬಾಕಿ ಇದೆ. ಆದರೆ ಕೆಲಸ ಎಲ್ಲರದೂ ಅಲ್ಲವೇ? ಆದರೂ ಅಮ್ಮ ಎಲ್ಲರ ಕೆಲಸ ತನ್ನದು ಎಂದು ನಂಬುತ್ತಾಳೆ. ಹಾಲು ಬಿಸಿ ಮಾಡಿ ತಣ್ಣಗಾಗಿಸಿ ಮೊಸರು ಮಾಡಬೇಕು, ಏಕೆಂದರೆ ಬೆಳ್ಳಂಬೆಳಗ್ಗೆ ಮಗನಿಗೆ ಫ್ರೆಶ್ ಮಜ್ಜಿಗೆ ಕೊಡಬೇಕಲ್ಲವೇ? ಸಿಂಕ್ನಲ್ಲಿರುವ ಪಾತ್ರೆಗಳನ್ನು ಅಮ್ಮ ತಿಕ್ಕುತ್ತಿದ್ದಾಳೆ. ವಿಧಾನ ಬದಲಾಗಿರಬಹುದು, ಶುಚಿಯಾಗಬೇಕಲ್ಲವೇ? ಪಾತ್ರೆಗಳ ಶಬ್ದದಿಂದ ಸೊಸೆ ಸುಪುತ್ರರ ನಿದ್ದೆ ಹಾಳಾಗುತ್ತಿದೆ. ಹಿರಿ ಸೊಸೆ ಹಿರಿ ಮಗನಿಗೆ ಹೇಳಿದಳು, ನಿನ್ನ ಅವ್ವನಿಗೆ ನಿದ್ರೆ ಬರಲ್ಲ, ಅವಳು ಮಲಗಲ್ಲ, ನಮ್ಮನ್ನೂ ಮಲಗಲು ಬಿಡಲ್ಲ. ಎರಡನೇ ಸೊಸೆ ಹೇಳಿದಳು ಎರಡನೇ ಸುಪುತ್ರನಿಗೆ, ನೀವೇ ನೋಡಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಮತ್ತೆ ಶುರು ಮಾಡ್ತಾಳೆ, ಕಟಾರ್ ಕಟಾರ್. ನಿನ್ನ ಅವ್ವನಿಗೆ ನೆಮ್ಮದಿಯೇ ಇಲ್ವಾ? ಕಿರಿಯವಳು ಕಿರಿಯವನಿಗೆ ಹೇಳುತ್ತಾಳೆ, ಪ್ಲೀಸ್ ಹೋಗಿ ನಿಲ್ಲಿಸಿ, ರಾತ್ರಿ ಸಿಂಕ್ ಖಾಲಿ ಆಗಿರಬೇಕು. ಅಮ್ಮ ಪಾತ್ರೆ ತಿಕ್ಕಿ ಮುಗಿಸಿದ್ದಾಳೆ. ಬಗ್ಗಿ ಹೋದ ಬೆನ್ನೆಲುಬು, ಗಟ್ಟಿಯಾಗಿ ಮರಗಟ್ಟಿದ ಕೈಗಳು, ಮಂಡಿ ನೋವು, ದೃಷ್ಟಿಹೀನ ಕಣ್ಣುಗಳು, ನೆತ್ತಿಯಿಂದ ಹುಕ್ಕುತ್ತಿರುವ ಬೆವರು, ವಯೋಸಹಜ ಕಾಲುಗಳ ನಡುಕ. ಆದರೂ ಬಿಸಿ ಹಾಲಿನ ಪಾತ್ರೆಯನ್ನು ಇಂದು ತನ್ನ ಸೆರಗಿನಿಂದ ಎತ್ತುತ್ತಾಳೆ. ಆದರೂ ಅವಳ ಕೈ ಬೆರಳು ಸುಡುವುದಿಲ್ಲ, ಏಕೆಂದರೆ ಅವಳು ಅಮ್ಮ. ಹಾಲು ತಣ್ಣಗಾಗಿದೆ, ಮೊಸರಿಗೆ ಒರೆ ಹಾಕಬೇಕು. ಗಡಿಯಾರದ ಮುಳ್ಳುಗಳು ಸುಸ್ತಾಗಿದೆ. ಆದರೂ ಅಮ್ಮ ಫ್ರಿಡ್ಜ್ನಿಂದ ಬೀನ್ಸ್ ತೆಗೆದು ಕತ್ತರಿಸತೊಡಗಿದಳು. ಅವಳಿಗೆ ನಿದ್ರೆ ಬರಲ್ಲ, ಏಕೆಂದರೆ ಅವಳು ಅಮ್ಮ. ಕೆಲವೊಮ್ಮೆ ಯೋಚಿಸುತ್ತೇನೆ, ಅಮ್ಮ ಎಂಬ ವಿಚಾರದಲ್ಲಿ ಬರೆಯುವುದು, ಹೇಳುವುದು, ಅಭಿಪ್ರಾಯ ಪಡುವುದು ಕಾನೂನಾತ್ಮಕವಾಗಿ ನಿಲ್ಲಬೇಕು. ಏಕೆಂದರೆ ಈ ವಿಷಯ ವಿವಾದಾತ್ಮಕವಲ್ಲದ್ದು, ಏಕೆಂದರೆ ಈ ಸಂಬಂಧ ಸ್ವಯಂ ಸಂಯೋಗದಿಂದ ಸೃಷ್ಟಿಯಾದದ್ದು. ರಾತ್ರಿ 12 ಆಗಿದೆ, ಬೀನ್ಸ್ ಕತ್ತರಿಸಿಯಾಯಿತು. ಒಮ್ಮೆಲೆ ನೆನಪಾಯಿತು, ಮಾತ್ರೆ ಇನ್ನೂ ತೆಗೆದುಕೊಂಡೇ ಇಲ್ಲ. ಬೆಡ್ನ ತಲೆದಿಂಬ ಕೆಳಗೆ ಮಡಗಿದ ಕೈಚೀಲ ತೆಗೆದಳು. ಚಂದಿರನ ಬೆಳದಿಂಗಳಿನಲ್ಲಿ ಮಾತ್ರೆಯ ಬಣ್ಣದ ಲೆಕ್ಕಾಚಾರದಿಂದ ಬಾಯಿಗೆ ಹಾಕಿದಳು. ಗಟಾರ್ ಅಂತ ನೀರು ಕುಡಿದಳು. ಪಕ್ಕದ ಮಂಚದಲ್ಲಿ ಮಲಗಿದ್ದ ಅಪ್ಪ ಹೇಳಿದ, ಬಂದೆಯಾ? ಬಂದೆ, ಇವತ್ತು ಅಷ್ಟೇನು ಕೆಲಸ ಇರಲಿಲ್ಲ. ಅಮ್ಮನ ಸಹಜ ಉತ್ತರ. ಹಾಗೆ ಬಿದ್ದುಕೊಂಡಳು. ನಾಳಿನ ಚಿಂತೆಯಲ್ಲಿ ಗೊತ್ತಿಲ್ಲ, ನಿದ್ರೆ ಬರುತ್ತೋ ಏನೋ. ಆದರೂ ನಾಳೆ ಅವಳಿಗೆ ಸುಸ್ತು ಎಂಬುದೇ ಇರಲ್ಲ, ಏಕೆಂದರೆ ಅವಳು ಅಮ್ಮ. ಬೆಳಗಿನ ಅಲಾರಾಮ್ ಆಮೇಲೆ ಹೊಡೆಯುತ್ತದೆ. ಅಮ್ಮನ ನಿದ್ರೆ ಮೊದಲೇ ಬಿಟ್ಟಿರುತ್ತದೆ. ನೆನಪೇ ಬರುತ್ತಿಲ್ಲ. ಕೊರೆಯುವ ಚಳಿಯಲ್ಲಿಯೂ ಅಮ್ಮ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ್ದಾಳೋ ಏನೋ. ಅವಳಿಗೆ ಚಳಿಯಾಗಲ್ಲ, ಏಕೆಂದರೆ ಅವಳು ಅಮ್ಮ. ಕಾಫಿ ಕುಡಿಯಲ್ಲ, ಆದರೂ ಮಾಡುತ್ತಾಳೆ. ಶಾಲೆಗೆ ಹೋಗಲ್ಲ, ಆದರೂ ಓದಿಸುತ್ತಾಳೆ. ಬೇಗನೆ ತಿಂಡಿ ತಿನ್ನಲ್ಲ, ಆದರೂ ತಿಂಡಿ ರೆಡಿ ಮಾಡುತ್ತಾಳೆ, ಏಕೆಂದರೆ ಅವಳು ಅಮ್ಮ. ಅಮ್ಮನ ಆದರ್ಶಗಳು ಬದುಕಿನುದ್ದಕ್ಕೂ ಬರೆದಷ್ಟು ಮುಗಿಯದು. ಬಾಕಿ ಮತ್ತೆ ಬರೆಯುವ ಬೇಸರವಾದಾಗ ಬಿಟ್ಟು ಹೋದ ಅಮೃತ ಧಾರೆಯು ನೆನಪು ಮನದಲ್ಲಿ ಮರುಕ ಹುಟ್ಟಿಸಿದಾಗ ಮತ್ತೆ ಎಲ್ಲಾದರೂ ನಿಮಗೆ ಏನಾದರೂ ಓದುತ್ತಾ ಕಣ್ಣಂಚಿನಲ್ಲಿ ಕಂಬನಿ ಹರಿದರೆ ಆತಂಕವಿಲ್ಲದೆ ಹತ್ತು ಬಿಡಿ. ಮತ್ತೆ ಕಂಬನಿ ಒರೆಸಿ ಅಮ್ಮನನ್ನು ಬಿಗಿದಪ್ಪಿಕೊಳ್ಳಿ, ಏಕೆಂದರೆ ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಅಮ್ಮ ಅಲ್ವಾ. ತಬ್ಬಲಿಯಾಗೋಕ್ಕೂ ಮುಂಚೆ ತಬ್ಬಿಕೊಳ್ಳಿ. ವೀಕ್ಷಕರೇ, ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.